ಉದಯವಾಣಿಯು ನವರಾತ್ರಿ ಸಂದರ್ಭ ನಡೆಸಿದ ನವರೂಪದ ಅದೃಷ್ಟಶಾಲಿ ವಿಜೇತರಿಗೆ ಉಡುಪಿ, ಪುತ್ತೂರು, ಮಂಗಳೂರಿನಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ನವರೂಪ ಅದೃಷ್ಟಶಾಲಿ ಬಂಪರ್ ಬಹುಮಾನ ವಿಜೇತರಿಗೆ ಮಣಿಪಾಲದ ಪ್ರಧಾನ ಕಚೇರಿಯಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮವೂ ನೆರವೇರಿತು. ನವರೂಪ 2025 ಬಹುಮಾನ ವಿಜೇತರು ಮಣಿಪಾಲದ ಪ್ರಧಾನ ಕಚೇರಿಯಲ್ಲಿ ಭಾರತೀಯ ಲೆಕ್ಕ ಪರಿಶೋಧಕ ಸಂಸ್ಥೆ ಉಡುಪಿ ಶಾಖೆ ಅಧ್ಯಕ್ಷೆ ಅರ್ಚನಾ ಆರ್ ಮಯ್ಯ, ಎಂಎಂಎನ್ಎಲ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಟಿ ಸತೀಶ್ ಯುಪೈ, ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ವಿನೋದ್ ಕುಮಾರ್ ಅವರು ಶುಭ ಹಾರೈಸಿದರು. ಹಳೆ ವಿದ್ಯಾರ್ಥಿನಿ ಕೂಡ ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿಯಿಂದ MBA ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. 2015ರ CA ಬ್ಯಾಚ್ನಲ್ಲಿ ತೇರ್ಗಡೆ ಆಗಿರುವಂತಹ ಅರ್ಚನಾ ಮಯ್ಯ ಅವರು ಉಡುಪಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಹಲವಾರು ಪೊಸಿಷನ್ಸ್ಗಳನ್ನು ತಗೊಂಡಿದ್ರು. ಈಗ ತನ್ನ ನಾಯಕತ್ವದಿಂದ ದಕ್ಷತೆಯಿಂದ ಅಲ್ಲಿನ ಚೇರ್ಪರ್ಸನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನು ತುಂಬ ಮಾತಾಡೋದಿಲ್ಲ, ಯಾಕಂದರೆ ಎಲ್ಲರೂ ಪ್ರೈಸ್ ತಗೊಳ್ಳಿಕ್ಕೆ ವೇಟ್ ಮಾಡ್ತಾ ಇದ್ದೀರಿ. ಎರಡು ಮಾತಾಡ್ತೇನೆ. ನವರಾತ್ರಿಯಲ್ಲಿ ನವರತ್ನಗಳನ್ನು ಹುಡುಕಿಕೊಟ್ಟ ಉದಯವಾಣಿ ತಂಡದವರಿಗೆ ನವಗ್ರಹದಂತೆ ಮೆರಿತಿರಲಿ ಎಂದು ಹಾರೈಸ್ತೇವೆ. ಥ್ಯಾಂಕ್ ಯು. It's indeed a big delight for me to be present on this special occasion of Navrupa award winning ceremony, which is one of the most coveted cultural initiatives of Udayawani. Your enthusiastic participation, which has been multiplying year after year, has transformed this event into a big tradition which our readers eagerly look forward to. So thanks to all the participants for their enthusiastic participation and their involvement. And a big congratulations and a hearty congratulations to all the winners of this competition for standing out amongst so many inspiring entries. And before I finish, big thanks to my colleagues, Team Udayawani, which has worked for days all together by sorting, filtering, selecting, publishing thousands of photographs that we receive during this event every day. And always remember that they do it in addition to their routine works. So they always put in those extra hours. So a big thanks and a deep appreciation to each one of the team members who have made this event a big success. ಈ ಸಲ ಒಂದು ಕಾಂಪ್ಲಿಕೇಶನ್ಸ್ ಇತ್ತು. ಇಂಟರ್ನೆಟ್ ಇದ್ದು ಕಲರ್ ಹೋಗೋದಾ ಅಥವಾ ಉದಯವಾಣಿ ಕಲರ್ ಹಾಕಿದ ಕಲರ್ ಕೊಡೋದಾ, ವಾಟ್ಸಪ್ಪಲ್ಲಿ ಬಂದ ಕಲರನ್ನು ಫಾಲೋಅಪ್ ಮಾಡೋದಾ, ಉದಯವಾಣಿ ಬರೋ ಕಲರನ್ನು ಫಾಲೋಅಪ್ ಮಾಡೋ ಅನ್ನೋ ಕನ್ಫ್ಯೂಷನ್ನಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಕರಾವಳಿ ಕರ್ನಾಟಕದ 90% ಮಹಿಳೆಯರು ಉದಯವಾಣಿಯ ಬಣ್ಣವನ್ನು ಅನುಸರಿಸಿ ಫೋಟೋ ತೆಗೆದು ನಮ್ಮ ಏನು ವಿಶ್ವಾಸವನ್ನು ಇಟ್ಟಿದ್ದೀರಾ ಅದನ್ನು ಉಳಿಸಿಕೊಂಡಿದ್ದೀರಿ. ಅದಕ್ಕಾಗಿ ಉದಯವಾಣಿ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೆ. ನವರೂಪ 2025 ಬಹುಮಾನ ವಿಜೇತರು ನಿಜವಾಗಿ ನಾನು ಹೆಮ್ಮೆ ಪಡ್ತೇನೆ ಉದಯವಾಣಿಯವರಿಗೆ. ತಾವು ಒಳ್ಳೆಯ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ಕೊಟ್ಟಿದ್ದೀರಿ. ಯಾಕೆಂದರೆ 10 ದಿವಸ ಆದರೂ ಮಹಿಳೆಯರಿಗೆ ಒಂದು ಆಫೀಸ್ಗೆ ಬರುವಾಗ ಚಂದ ಕಾಣಿ ನಾವೊಂದು ಫೋಟೋ ತೆಗೆದು ಉದಯವಾಣಿಗೆ ಕಳಿಸೋದು ಸಂಭ್ರಮ. ಅವರು ಹೇಳಿದ್ರು, ಸರ್ ಮೊದಲೇ ನಾವು ಅದೃಷ್ಟವಂತರು, ನಮಗೆ ಸಿಗುವ ಪ್ರೈಸಿಗಿಂತ ಆ ವರ್ಡ್ ತುಂಬ ಚೆನ್ನಾಗಿದೆ, ಅದೃಷ್ಟವಂತರು. ಸೊ ನಮಗೆ ಆ ವರ್ಡ್ ಕೇಳಿದರೆ ನಾವು ಕಡಿಮೆ ಅಂತ ಅನಿಸ್ಬೋದು, ಬಟ್ ಇವತ್ತು ನಮಗೆ ಆ ಅದೃಷ್ಟವಂತರು ಎಂಬ ವರ್ಡ್ ನಮ್ಮ ಜೀವನದಲ್ಲಿ ಮರೆಯಲಾಗದ ವಜ್ರ. ಸೊ ನಾವು ಯಾವಾಗಲೂ ಉದಯವಾಣಿಯನ್ನು ಮರೆಯಲು ಸಾಧ್ಯವಿಲ್ಲ. ಸೊ ಹೀಗೆ ನಿಮ್ಮ ಸೇವೆಗಳು ಮುಂದುವರಿತಿರಲಿ. ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು. ನಮಗೆ ಆ್ಯಕ್ಚುಲಿ ಬಂಪರ್ ಪ್ರೈಸ್ ಉಂಟಂತ ಗೊತ್ತೇ ಇರಲಿಲ್ಲ. ನಮಗೆ ಪೇಪರಲ್ಲಿ ಫೋಟೋ ಬರೋದು ಒಂದೇ ಬೇಕಿತ್ತು. ರಾಮಕೃಷ್ಣ ಮಿಜಸ್ ಅವರದ್ದು ಫೋನ್ ಬೆಳಿಗ್ಗೆ ಬರುವಾಗಲೇ ನಮಗೆ ಗೊತ್ತಾದದ್ದು ಹೀಗೆಲ್ಲ ಬಂಪರ್ ಪ್ರೈಸ್ ಉಂಟಂತ.
ಮತ್ತೊಂದು ಏನಂದರೆ ನಮಗೆ ಆಫೀಸಲ್ಲಿ ಯೂನಿಫಾರ್ಮ್ ಇತ್ತು. ನಮಗೆ 10 ಗಂಟೆ ಒಳಗೆ ಏನು ಸಾರಿ ಹಾಕೊಂಡ್ಬಂದರು 10 ಗಂಟೆ ಮ್ಯಾನೇಜ್ಮೆಂಟ್ ಬರ್ತಿದ್ರು, ಅಷ್ಟೊತ್ತಿಗೆ ನಾವೆಲ್ಲ ಚೇಂಜ್ ಆಗಿ ಪುನಃ ಯೂನಿಫಾರ್ಮ್ ಆಗ್ತಿತ್ತು. ಅದೊಂದು ನಮಗೆ ನಗು ಬರುವ ವಿಷಯ ಅಷ್ಟೇ. ಹತ್ತು ದಿವಸವೂ ಫೋಟೋ ತೆಗಿಬೇಕು, ಯಾವಾಗ ಬರ್ತದೆ ಗೊತ್ತಿಲ್ಲ. ಬರೋದಾಗ ಟೆನ್ಷನ್ ಜಾಸ್ತಿ. ಫಸ್ಟ್ ದಿವಸ ಬರಲಿಲ್ಲ, ಸೆಕೆಂಡ್ ದಿವಸ ಬರಲಿಲ್ಲ, ಯಾರನ್ನು ಕೇಳೋದು ಗೊತ್ತಿಲ್ಲ. ಯಾಕಂದ್ರೆ ಒಂದೇ ನಮ್ಮಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅಂತ, ಇದು ನಮ್ಮ ಉದಯವಾಣಿ, ಅಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಂಡಾಗ ನಮ್ಮೆಲ್ಲರ ಸಂಭ್ರಮ ಅಂತ. ಭಾಗವಹಿಸಿದ ಎಲ್ಲ 5 ಲಕ್ಷ ಮಹಿಳೆಯರಿಗೂ, ಹೆಚ್ಚು ಕಮ್ಮಿ 5,000 ಗ್ರೂಪ್ಗಳಿಗೂ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಎಲ್ಲ ಕನಸುಗಳು ನನಸಾಗಲು ಯಾರ ಸಹಾಯವೂ ಯಾಚಿಸದೆ ಮಹಿಳೆಯರು ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಕಾರ್ಯಪ್ರವೃತ್ತರಾದಾಗ ಜೀವನವನ್ನು ಸುಲಲಿತವಾಗಿ ಸಾಗಿಸುವುದಕ್ಕೆ ಸಾಧ್ಯ ಎಂದು LIC ಎಂಪ್ಲಾಯರ್ಸ್ ಕೋಆಪರೇಟಿವ್ ಬ್ಯಾಂಕ್ನ CEO ಶಶಿಕಲಾ ಅವರು ಹೇಳಿದರು. ಉದಯವಾಣಿ ನವರಾತ್ರಿ ಸಂದರ್ಭ ಹಮ್ಮಿಕೊಂಡ ನವರೂಪದ ಅದೃಷ್ಟಶಾಲಿ ವಿಜೇತರಿಗೆ ಉಡುಪಿಯ ಭಗವಾನ್ ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠದ ಸಭಾಂಗಣದಲ್ಲಿ ನಡೆದ ಬಹುಮಾನ ವಿತರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸಾಮಾಜಿಕ ಕಾರ್ಯಕರ್ತೆ ಬಿಂದು ಶೆಟ್ಟಿ ಬಡಗುಮನೆ ಮಣಿಪುರ ಭಾಗವಹಿಸಿದ್ದರು. ಏನು ಪ್ರಯತ್ನವೇ ಪಡಕೊಳ್ಳದೆ ಇರುವುದು ಅವರು ಜೀವನದಲ್ಲಿ ಸೋತ ಹಾಗೆ. ನಾವು ಪ್ರತಿಯೊಂದು ಹಂತದಲ್ಲಿ ಪ್ರಯತ್ನ ಪಡ್ತಾನೇ ಇರಬೇಕು, ಆವಾಗ ಮಾತ್ರ ನಮಗೆ ಜೀವನದಲ್ಲಿ ಗೆಲುವು ಸಿಗ್ತದೆ. ಪ್ರಯತ್ನವೇ ಪಡದಿದ್ದರೆ ನಮಗೆ ಸೋಲು ಎಂಬುದು ಕಟ್ಟಿಟ್ಟ ಬುತ್ತಿ. ಪ್ರತಿಯೊಂದು ನಮಗೆ ಅವಕಾಶ ಸಿಕ್ಕಿದಾಗ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಕಡೆಯಲ್ಲಿ ಸಿಗ್ಬೋದು. ಇವತ್ತು ಒಂದು ಕೃಷಿ ಅಲ್ಲಿ ಅದಂತ ತುಳಿದ ಹೇಳ್ತಾರೆ ನಾಟಿ ನಡುದು, ಅಲ್ಲಿ ಒಂದು ಜೀವನದ ಮಹಿಳೆಯೊಂದು ಜೀವನ ಕಂಡುಕೊಂಡ ದಾರಿ. ಅಥವಾ ಈಗ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಷಿಯಲ್ ಮಿನಿಸ್ಟರ್, ಅವರು ಆ ಒಂದು ಹಂತದಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಅಂದ್ರೆ ಹಂತದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಅದು ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಮಹಿಳೆ ಪ್ರತಿಯೊಂದು ವಿಧದಲ್ಲಿ ಅಥವಾ ಪ್ರತಿಯೊಂದು ಹಂತ ಬೇರೆ ಬೇರೆ. ಈಗ ನಾನೇ CEO ಆಗಿ ಕೆಲಸ ಮಾಡ್ತಿದ್ದೇನೆ, ಅಥವಾ ನೀವು ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಬೇರೆ ಏನೋ ಮಾಡ್ತಿರ್ಬೋದು. ನೀವು ಪ್ರತಿಯೊಂದು ವಿಧದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ನಿಮ್ಮ ಸಾಧನೆ ನೀವು ಮಾಡ್ತಾ ಇರಬೇಕು. ನಮ್ಗೆ ಅವಕಾಶ ಕೊಡ್ಬೇಕಂತ ನಾವು ಕಾಯ್ತಾ ಇರೋದಲ್ಲ, ನಾವೇ ಅವಕಾಶ ಪಡ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಕಿವಿ ಮಾತು ನಿಮಗೆ. ಮುಂದಿನ ತಂಡ ವೆಂಕಟರಮಣ PU ಕಾಲೇಜ್ ಕುಂದಾಪುರ ತಂಡ. ವೇದಿಕೆ ಕುಟ್ಪಾಡಿ. ಆದರೆ ಒಂದು ಖುಷಿ ಏನಂತಂದರೆ ಪ್ರತಿ ದಿವಸ ಎಲ್ಲ ಭಾಗದ್ದು, ಅಂದರೆ ಕೇವಲ ಈ ಸಿಟಿ ಅಂತಲ್ಲ, ಎಸ್ಪೆಷಲಿ ನವರೂಪಕ್ಕೆ ನಮಗೆ ಸುಳ್ಯ, ಬೈಂದೂರು, ಆಮೇಲೆ ಪುತ್ತೂರು, ಕಬಕ, ಆಮೇಲೆ ಕಡಬ, ಅಲ್ಲಿಂದೆಲ್ಲ ಸಿಕ್ಕಾಪಟ್ಟೆ ಜನ ಈ ಸಲ ಭಾಗವಹಿಸ್ತಾರೆ. ಹಾಗಾಗಿ ಹಳ್ಳಿಯಲ್ಲಿ ಟೌನಿಂದ ನಮ್ಮ ಎಸ್ಪೆಷಲಿ ಶಾಲೆ ಸ್ಕೂಲು ಅವ್ರಿಗೆಲ್ಲ ಈಗೊಂದು ರಜೆ ಹೋಗುವ ಮೊದಲು ಅದು ಒಂದು ಲಾಸ್ಟ್ ಸೆಷನ್ ಥರ ಇರುತ್ತೆ. ಸುಮಾರು ಕಾಲೇಜಲ್ಲಿ ಅದನ್ನು ಕೇಳ್ತಾರೆ ಸುಮಾರು ಜನ. ಒಂದು 15 ದಿವಸ ಮೊದಲೇ ನಮಗೆ ಬೋರ್ಡಿಗೆ ಫೋನ್ ಬರುತ್ತೆ, ಈ ಸಲ ಕಲರು ಫೈನಲ್ ಆಯಿತಾ, ಯಾಕೆ ನಾವು ಮುಂದಿನ ವಾರದಿಂದ ನಮ್ಮ ಶಾಲೆ ರಜೆ ಶುರು ಆಗುತ್ತೆ, ನಾವು ಲಾಸ್ಟ್ ದಿವಸದ ಒಂದು ಸೆಷನ್ ಮಾಡಬೇಕು ಅಂತ ಇದ್ದೀವಿ, ಎಲ್ಲರೂ ಕಲರ್ ಬೇರೆ ಬೇರೆ ಕಲರ್ ಉಟ್ಕೊಂಡು. ಸೊ ನಾನು ಜಾಯ್ನ್ ಆಗಿ ಅಲ್ಲಿ 3.5 years ಆಯಿತು. ಕಂಟಿನ್ಯೂಸ್ ನಾವು 3 years ಕೂಡ ಆ ಒಂದು ಮ್ಯಾಚಿಂಗ್ ಸ್ಯಾರಿ ಆ್ಯಂಡ್ ಕಲರಿಗೋಸ್ಕರ ವೇಟ್ ಮಾಡ್ತಾ ಇರ್ತಿದ್ವಿ. ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ದ ಉದಯವಾಣಿ ಟೀಮ್. ಆ್ಯಂಡ್ ಅವರು ನಮಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಲೈಕ್ ಒಂದು ಸ್ಟೇಜ್ ಕೊಡ್ತಾ ಇದ್ದಾರೆ. ಅಲ್ಲಿ ನಾವೇನು ಮಾಡ್ತಾ ಇದ್ದೇವೋ ಅದಕ್ಕಿಂತ ಜೊತೆಗೆ ನಮಗೆ ಓಕೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಆ್ಯಂಡ್ ನಮಗೆ ಅದೊಂಥರ ಎಂಜಾಯಬಲ್ ಡೇಸ್ ಆಗ್ತಾ ಇತ್ತು. ನಮ್ಮ ಅಪ್ಪ ಇರುವುದು ಕೊಪ್ಪದಲ್ಲಿ, ಹಾಗೆ ಅತ್ತಿಗೆ ಅವರು ಈ ಪ್ರೈಸ್ ತಗೊಳ್ಳಿಕ್ಕೋಸ್ಕರ ಕೊಪ್ಪದಿಂದ ಬಂದಿದ್ದಾರೆ.
ಹಾಗೆ ತುಂಬ ಖುಷಿ. ಅಂದರೆ ಒಂದು ಈ ಒಂದು ಸಭೆಯಲ್ಲಿ ಪ್ರೈಸ್ ತಗೊಳ್ಳೋದೊಂದು ಅವಕಾಶ ಉಂಟಲ್ಲ, ಅದು ಯಾವಾಗಲೂ ಒಂದು ನೆನಪಿಟ್ಕೊಳ್ಬೇಕು. ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಉದಯವಾಣಿ ಅವರು. ನಾನು ಸಹ ಪ್ರತಿ ವರ್ಷ ಕಳಿಸ್ತೇನೆ ಪ್ರೈಸ್. ಮತ್ತು ನನ್ನ ಮಗ ಒಂದು ನವೆಂಬರ್ 14ಕ್ಕೆ ಎಲ್ಲ ಕಳಿಸುವಾಗ ಅದು ನನ್ನ ಮಕ್ಕಳು ಫೋಟೋ ಸಹ ಕಳಿಸಿದ್ದೇನೆ. ಉಪ್ಪಿನಕೂರು ಎಂಬ ಒಂದು ಹಳ್ಳಿಯ ಕಾಳಿಕಾಂಬಾ ಭಜನಾ ಮಂಡಳಿ ಅನ್ನುವಂಥ ಒಂದು ಭಜನಾ ಮಂಡಳಿಯನ್ನು ಕಟ್ಟಿಕೊಂಡು ನಾವೆಲ್ಲರೂ ಸಮವಸ್ತ್ರದಿಂದ ಫೋಟೋಗಳನ್ನು ತೆಗೆಸ್ತೇವೆ. ಆ ದಿನ ನಾವು ನಿಮ್ಮಲ್ಲಿ ಫೋಟೋ ಕಳಿಸಿದಂಥ ಆ ಫೋಟೋವನ್ನು ಉಡುಪಿ ಕೃಷ್ಣ ಮಠದಲ್ಲಿ ಪ್ರತಿ ತಿಂಗಳು ನಾವು ಭಜನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಭಜನೆಗೆ ಹೊರಡುವಾಗ ನಾವು ತೆಗೆದುಕೊಂಡಂಥ ಫೋಟೋ ಅದನ್ನು ನಾವು ಇಲ್ಲಿ ಉದಯವಾಣಿ ಪತ್ರಿಕೆ ಕಳಿಸಿದ್ದೇವೆ. ಅದು ಉದಯವಾಣಿಯಲ್ಲಿ ಪ್ರಕಟವಾದಾಗ ನಂಗೆ ತುಂಬ ಖುಷಿ ಆಯಿತು. ಹಾಗೆಯೇ ನಾವು ಒಂದು ಬಹುಮಾನ ವಿಜೇತರಾಗ್ತೇವೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಮೊನ್ನೆ ದಿನ ನಮ್ಗೆ ಗೊತ್ತಾದಾಗ ತುಂಬ ಖುಷಿ ಆಯಿತು. ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ ಅಂತ ಅಂದ್ಕೊಳ್ತಿದ್ದೇವೆ. ಎಲ್ರಿಗೂ, ನಮ್ಮ ತಂಡದವರೆಲ್ಲರಿಗೂ ಸಂತೋಷ ಆಗಿದೆ. ಹಾಗೂ ಉದಯವಾಣಿ ಪತ್ರಿಕೆ ಬಳಗದವರೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಪ್ರೈಸ್ ನಮಗೆ ಸಿಗ್ತದೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನಮಗೆ ಇದು ನಾವು ಮರೆಯಲಾಗದ ನೆನಪು ಅಂತ ಆಗ್ತದೆ ನಮಗೆ. ಅಂದರೆ ಇನ್ನು ಪ್ರತಿ ವರ್ಷ ಕೂಡ ಇದೊಂದು ಮೆಮೊರಿಯಬಲ್. ಹಾಗೆ ನಮಗೆ ಇದಕ್ಕೊಂದು ಅವಕಾಶ ಎಲ್ಲ ಮಾಡಿಕೊಟ್ಟದಕ್ಕೆಲ್ಲ ತುಂಬ ನಾವು ಎಲ್ಲರಿಗೂ ಅಭಿನಂದನೆ. ನಾನು ಕೊಪ್ಪದಿಂದ ಬಂದಿರೋದು. ನಮ್ಮ ಫ್ಯಾಮಿಲಿ ಎಲ್ಲ ಇರೋದು ಬಜಗೋಳಿಯಲ್ಲಿ. ನಾವೆಲ್ಲ ಸೊಸೆಯಂದರು ಸೇರಿ ಒಂದೇ ಥರದ ಸೀರೆ ತಗೊಂಡು ಉಟ್ಕೊಂಡಿದ್ವಿ. ನಾವು ಸೇಮ್ ಪ್ಯಾಟರ್ನು, ಸೇಮ್ ಕಲರ್. ನಾವು 7 ಜನ ಒಟ್ಟಿಗೆ ಸೊಸೆಯರು ಎಲ್ಲರೂ ಸೇರಿ ಆ ಫೋಟೋನ ನಾವು ಕಳಿಸಿದ್ದು. ಅಂದರೆ ನನಗೆ ಪ್ರೈಸ್ ಬರ್ತದೆ ಅಂತ ಗೊತ್ತಿರಲಿಲ್ಲ. ಪ್ರೈಸ್ ಬಂದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಟು ಉದಯವಾಣಿ. ಶಶಿಕಲಾ ಅವರಿಗೆ ಉದಯವಾಣಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೇನೆ. ಅದೇ ಪ್ರಕಾರ ನಮ್ಮ ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಿಶೇಷ ಆಹ್ವಾನಿತರಾದಂತಹ ಬಿಂದು ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಿತ್ರರೇ, ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಒಂದು ನಾಂದಿಯನ್ನು ಹಾಕಿದವರು ನಮ್ಮ ಸಂಪಾದಕರು, ಮಣಿಪಾಲ ಮತ್ತು ಮುಂಬಯಿಯ ಸಂಪಾದಕರಾದಂತಹ ಶ್ರೀಮಾನ್ ಅರವಿಂದ ನಾವ್ರಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂತು ಅಧ್ಯಕ್ಷೀಯ ಭಾಷಣವನ್ನು ಹೇಳಿದ್ದಾರೆ. ಅವರಿಗೆ ಉದಯವಾಣಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನವರಾತ್ರಿಯ ಸಂಭ್ರಮ ಸಡಗರಕ್ಕೆ ಹೊಸತನದ ಸ್ಪರ್ಶ ನೀಡುವ ಮೂಲಕ ಉದಯವಾಣಿಯು ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಸನಾತನ ನಾಟ್ಯಾಲಯ ನೃತ್ಯ ಶಿಕ್ಷಕಿ ಶ್ರೀಲತಾ ನಾಗರಾಜ್ ಹೇಳಿದರು. ಉದಯವಾಣಿ ನವರಾತ್ರಿ ಸಂದರ್ಭ ಹಮ್ಮಿಕೊಂಡ ನವರೂಪದ ಅದೃಷ್ಟಶಾಲಿ ವಿಜೇತರಿಗೆ ಮಂಗಳೂರಿನ ಕೆನರಾ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ಬಹುಮಾನ ವಿತರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ಎಲ್ಲರೂ ಕೂಡ ನೀವು ಬಹಳ ತಪ್ಪ ಸಮಯಕ್ಕೆ ಆಗಮಿಸಿದ್ರಿ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಮೊತ್ತದಲ್ಲಿ ನಾನು ಕೋರ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವೆಲ್ಲ ಲಕ್ಕಿ ವಿನ್ನರ್. ಈಗ ಲಕ್ಕಿ ವಿನ್ನರ್ಸ್ ಆಗಬೇಕಾದ್ರೆ ಅಟ್ಲೀಸ್ಟ್ ಒಂದು ಲಕ್ಕಿ ಬಾರ್ ತಗೊಳ್ಬೇಕಾದ್ರು ಒಂದು ಕೂಪನ್ ಆದರೂ ತಗೊಳ್ಬೇಕು. ನೀವು ಕೂಪನ್ ತಗೊಳ್ಳಿಲ್ಲ, ಯಾವ ಕಾಂಪಿಟಿಷನ್ಗೂ ಭಾಗವಹಿಸಲಿಲ್ಲ. ನಿಮ್ಮ ಛಾಯಾಚಿತ್ರವನ್ನು ಉದಯವಾಣಿಗೆ ಕಳಿಸಿ ಹಿರಿಯರೆಲ್ಲ ಇಲ್ಲಿ ಇದ್ದೀರಿ. ಮುಖ್ಯವಾಗಿ ನಾನು ಹೇಳಿ ಇಚ್ಛಿಸೋದು ಅದೇ, ಈ ನವರೂಪ ಫೋಟೋ ಕಳಿಸುವಂತಹ ಒಂದು ಸಂಭ್ರಮವನ್ನು ನನ್ನ ಮನೆಯಲ್ಲೂ ನೋಡಿದ್ದೇನೆ. ನಮಗೆ ನಾವು ಕಲಾವಿದರಾಗಿದ್ದುಕೊಂಡು ನಮಗೆ ನಿತ್ಯವೂ ಪ್ರತಿ ತಿಂಗಳು ಸಾಮಾನ್ಯ. ಹಾಗಾಗಿ ನಾವು ಆ ಗೋಜಿಗೆ ಹೋಗೋದೇ ಇಲ್ಲ. ಮಕ್ಕಳಲ್ಲಿ ಯಾರು ಜೊತೆಗೆ ತೆಗೆಸ್ಕೊಂಡ ಫೋಟೋ ಇದ್ದರೆ ಅವರು ಹಾಕುವಂಥದ್ದು ಅಭ್ಯಾಸ. ಬಟ್ ನನ್ನದೇ ಮನೆಯಲ್ಲಿ, ನನ್ನ ತಮ್ಮನ ಹೆಂಡತಿ ಅಥವಾ ನನ್ನ ಸೋದರ ಮಾವನ ಮನೆಯಲ್ಲಿ ಈ ನವರಾತ್ರಿ ಬಂತ ಹೇಳಿದ್ರೆ ಒಂದು ಸಂಭ್ರಮವೇ ಬೇರೆ. ಎಲ್ಲರನ್ನ ಜೊತೆ ಹಾಕಿಕೊಂಡು ಫೋಟೋ ತೆಗೆದುಕೊಂಡು ಅದನ್ನು ಪೇಪರಿಗೆ ಹಾಕೋದು, ಮರು ದಿವಸ ಬೆಳಿಗ್ಗೆ ಬೇಗ ಎದ್ದು ಪೇಪರ್ಗೆ ಹಾಕಿ ಕಾಯೋದು. ಇವತ್ತು ಯಾರ ಫೋಟೋ ಬಂದಿದೆ, ಎಲ್ಲಿ ಫೋಟೋ ಬಂದಿದೆ, ತಮ್ಮದು ಬಾರದಿದ್ರು ಬೇರೆಯವರು ನೋಡಿ ಕೂಡ ಸಂಭ್ರಮ ಪಡುವುದನ್ನು ನಾನು ನೋಡಿದ್ದೇನೆ. ಇದು ಈಗ ಹಲವು ಹೀಗೆ ಲಕ್ಕಿ ಡ್ರಾ ಕೂಡ ಇದೆ ಅಂತ ಗೊತ್ತಿರಲಿಲ್ಲ. ಫೋಟೋಗಳನ್ನ ನೋಡ್ತೇನೆ, ಯಾಕಂದ್ರೆ ನಾವು ಉದಯವಾಣಿಯ ಓದಿದಾರರು ಕೂಡ ಹೌದು. ಸರ್, ನೀವು ಹೇಳಿದಾಗೆ ಖಂಡಿತವಾಗಿ ಇದು ಸಂಬಂಧಗಳನ್ನು ಜೋಡಿಸಲಿಕ್ಕೆ ಒಂದು ಕೊಂಡಿಯಾಗಿದೆ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಸತ್ಯವಾದ ಮಾತು. ಇವಾಗ ಇನ್ಸ್ಟಿಟ್ಯೂಷನ್ಸ್ ಹೇಳಿದರು. ಅದೇ ಥರ ಟೀಚರ್ಸ್ಗಳೆಲ್ಲ ಯಾವಾಗಲೂ, ನಾನು ಒಂದು ಶಾಲೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ
ಶಾಲೆಯಲ್ಲಿ ಗುರುಗಳ ಒಡನಾಟಗಳನ್ನು ನಾನು ನೋಡ್ತಾ ಇರೋದು. ಪ್ರತಿ ಮನೆಯೂ ಇದೇ ಬ್ಯುಸಿ ಶೆಡ್ಯೂಲ್ ಅವರು. ಬೆಳಿಗ್ಗೆ ಶಾಲೆಗೆ ಬರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಆಮೇಲೆ ಸಾಯಂಕಾಲ ಆಗುವಾಗ ಮತ್ತೆ ಮನೆಗೆ ಹೋಗ್ತಾರೆ, ಮತ್ತೆ ಮನೆಯ ಎಲ್ಲ ಜವಾಬ್ದಾರಿಗಳು ಇರ್ತಾರೆ. ಆದರೆ ಇದನ್ನು ಕೂಡ, ಈ ಸಂಭ್ರಮವನ್ನು ಕೂಡ ನಾನು ಶಾಲೆಯಲ್ಲಿ ನೋಡಿದ್ದೇನೆ. ನವರಾತ್ರಿಯ ಸಂಭ್ರಮದಲ್ಲಿ ಆ ಸಮಯದಲ್ಲಿ ಯೂಶ್ವಲಿ ಶಾಲಾ ರಜಾ ದಿನಗಳು ನಡೀತಾ ಇರ್ತದೆ. ಆದರೂ ಇದಕ್ಕೋಸ್ಕರ ಬೆಳಿಗ್ಗೆ ಶಾಲೆಗೆ ಟೀಚರ್ಸ್ ಸೀರೆ ಉಟ್ಟುಕೊಂಡು ಒಂದು ಫೋಟೋ ತೆಗೆದು ಹೋಗೋದನ್ನು ಕೂಡ ನೋಡಿದ್ದೇನೆ. ಸಂತೋಷವನ್ನು ಸಹ ಆನಂದಿಸುವುದು, ಅದರಿಂದ ನಮ್ಮ ಜೀವನದಲ್ಲಿ ಸಂತಸ ಹೆಚ್ಚಾಗುವುದು. ಇಂತಹ ಒಂದು ಅಪರೂಪದ ಸನ್ನಿವೇಶವನ್ನು ಉದಯವಾಣಿಯ ನವರೂಪ ಒದಗಿಸಿಕೊಟ್ಟಿದೆ. ನಿಜವಾಗಿಯೂ ಇದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಮತ್ತೆ ಅವರು ಹೇಳಿದ ಹಾಗೆ ಇಲ್ಲಿ ಅದು ಬಂದಿದೆ ಹುಡುಕುವುದು, ಅಂತಹ ಒಂದು ಸಂಭ್ರಮ. ಮತ್ತು ಅದಕ್ಕಾಗಿ ಇನ್ನೊಂದು ವಿಶೇಷ ಅಂದರೆ, ನಾವು ಕೆಲವು ಸಲ ಒಟ್ಟಿಗೆ ಶಾಪಿಂಗ್ ಹೋಗ್ತೇವೆ. ನಮಗೆ ನೆಕ್ಸ್ಟ್ ಬೇಕಲ್ವಾ, ಆ ಕಡೆ ಸೀರೆ ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ ಹೇಳಿ ಶಾಪಿಂಗ್ ಮಾಡ್ಬೇಕು. ನಮಗೆ ಒಬ್ಬರು ನಿನ್ನ ಹತ್ರ ಆ ಸೀರೆ ಇಲ್ಲ, ನಿನ್ನ ಹತ್ರ ಈ ಸೀರೆ ಇಲ್ಲ ಹೇಳಿ ನಮಗೆ ನೆಕ್ಸ್ಟ್ ಟೈಮ್ ಹೋಗ್ಲಿಕ್ಕೆ ಬೇಕು ಅಂತದನ್ನು ಸಹ ನಾವು ಈಗ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಅಂತೂ ಇಂತೂ ಈ ಒಂದು ನವರೂಪದಿಂದ ನಮ್ಮ ಸಂಭ್ರಮ ಇನ್ನೂ ಹೆಚ್ಚಾಗಿದೆ. ಈ ದಸರಾದ ಮಹಾನವಮಿಯ ಸಂಭ್ರಮ ಹೆಚ್ಚಾಗಿದೆ. ಹಾಗೆ ನನಗೆ ಸಹ ಒಂದು ಆಸೆ ಆಯಿತು, ನನ್ನ ಫ್ರೆಂಡ್ಸ್ ಇದೆಲ್ಲ ನೋಡಿ ಒಂದು ನನಗೆ ಸಹ ಬರ್ಬೋದಾ, ಬರಲಿಕ್ಕಿಲ್ಲ, ಆದರೂ ಸಹ ಒಂದು ಪ್ರಯತ್ನ ಪಡುವ ಅಂತ ಹೇಳಿ ನಾನು ಫೋಟೋ ಕಳಿಸಿದೆ. ಅದಕ್ಕೆ ನನ್ನ ಲಕ್. ನಾನು ಹೇಳೋದು, ಸೀರೆ ಉಟ್ಟಾಗ ನಮಗೆ ಸಿಗುವಂತಹ ಒಂದು ಗೌರವ ಯಾವ ಡ್ರೆಸ್ಸಿನಲ್ಲಿ ಸಹ ಸಿಗುವುದಿಲ್ಲ. ಯಾರೇ ಆಗಲಿ, ನೀನು ಸೀರೆ ಉಟ್ಟಿಕೊಂಡು ಬಂದಿದ್ಯಾ, ನಿನ್ನ ನೋಡುವ ರೀತಿಯೇ ಬೇರೆ, ಹೌದಾ ಅಲ್ವಾ? ಇಲ್ಲಿ ಹೆಚ್ಚಿನವರು ನಾವು ಹೆಂಗಸಿದ್ದೇವೆ, ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಸೀರೆ ಉಟ್ಟಾಗ ಹೇಗೆ ನೋಡ್ತಾರೆ, ಡ್ರೆಸ್ ಹಾಕುವಾಗ ಹೇಗೆ ನೋಡ್ತಾರೆ, ನಿಮಗೆ ಚಂದ ಅನುಭವ ಇರ್ಬೋದು. ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್. ನಾವು ಫೋಟೋ ಕೊಡ್ತಾ ಬೇಡ ಅಂತ ಯೋಚನೆ ಮಾಡಿ ಲಾಸ್ಟ್ ಮೂಮೆಂಟಿಗೆ ಓಕೆ ಒಂದು ಕೊಟ್ಟು ಬಿಡುವ ಅಂತ ಹೇಳಿಕೊಟ್ಟದ್ದು. ಆದರೂ ನಾವು ಬೆಳಿಗ್ಗೆ ಪೇಪರಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸು ಹುಡುಕಿದ್ರು, ಎಲ್ಲಿ ನಾವು ಫೋಟೋ ಇರಲಿಲ್ಲ ಆ್ಯಕ್ಚುಲಿ. ಮತ್ತೆ ಕಾಲ್ ಬರ್ತಾಯಿತ್ತು, ನೀವು ಪ್ರೈಸ್ ಇದ್ದಾಗಿದ್ದೀನಿ, ನಿಮ್ಮ ಪೇಪರಲ್ಲಿ ಫೋಟೋ ಉಂಟು ಅಂದರೆ ಬೇರೆ ಲಿಸ್ಟಲ್ಲಿತ್ತು ನಮ್ಮ ಫೋಟೋ. ಸೊ ಆಗ ಶಾಕ್ ಆಯಿತು ಫಸ್ಟಿಗೆ. ಸೊ ಮತ್ತೆ ಖುಷಿ ಕೂಡ ಆಯಿತು, ಓಕೆ ಇಷ್ಟು ಲಾಸ್ಟ್ ಮೂಮೆಂಟಿಗೆ ಕೊಟ್ಟಾದರೂ ಪ್ರೈಸ್ ಸಿಕ್ಕಿತ್ತಲ್ಲ ಅಂತೇಳಿ. ಸೊ ಥ್ಯಾಂಕ್ ಯು ಉದಯವಾಣಿ ಟೀಮ್. ಯಾಕಂದರೆ ನಮ್ಗೆ ಇವತ್ತು ನವರಾತ್ರಿಯ ಸಮಯದಲ್ಲಿ ಇದ್ದ ಉತ್ಸಾಹ ಅಂತ ಹೇಳಿದರೆ ನಮ್ಗೆ ಈಗ ಸಹ ಎಣಿಸುವಾಗ ನೆಕ್ಸ್ಟ್ ನವರಾತ್ರಿ ಯಾವಾಗ ಬರುತ್ತದೆ ಅಂತೇಳಿ ತುಂಬ ಉತ್ಸುಕತೆಯಿಂದ ಇದ್ದೇವೆ. ಯಾಕಂದರೆ ನಾವು ಇವತ್ತು ಡ್ರೆಸ್ ಹಾಕಿ ಬಂದದ್ದು ಇರ್ಬೋದು, ಆದರೆ ನವರಾತ್ರಿ ದಿನ ಎಷ್ಟು ಸೀರೆಗಳನ್ನು ಉಟ್ಟು ಎಷ್ಟು ಸೀರೆ ಸರಿ ಮಾಡಿ ಇಟ್ಟಿದ್ದೇವೆ ಅಂತ ಹೇಳಿದರೆ ಅದು ನಮ್ಮ ಮನೆಯಲ್ಲೇ ಗೊತ್ತು. ಉದಯವಾಣಿಯ ನವರೂಪ ಸ್ಪರ್ಧೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಬಂಟ್ವಾಳ ತಾಲೂಕಿನ ವಿಜೇತರ ಬಹುಮಾನ ವಿತರಣಾ ಸಮಾರಂಭ ಪುತ್ತೂರಿನ ರೋಟರಿ ಹಾಲ್ನಲ್ಲಿ ನಡೆಯಿತು. ಬಿಂದು ಸಂಸ್ಥೆಯ ಶ್ರೀಮತಿ ಮೇಘ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ವಿಜೇತರಿಗೆ ಬಹುಮಾನಗಳನ್ನು ನೀಡಿದರು. ನವರೂಪದ ಈ ಅಪರೂಪ ಕಾರ್ಯಕ್ರಮ ಮಹಿಳೆಯರಲ್ಲಿ ಆತ್ಮಶಕ್ತಿಯನ್ನ ತುಂಬುವಲ್ಲಿ ಸಹಕಾರಿಯಾಗುತ್ತದೆ ಎಂದರು. ಉದಯವಾಣಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ಎಲ್ಲ ಮಹಿಳೆಯರಿಗೆ ಶುಭಾಶಯ ಕೋರಿದರು.